ಉತ್ತರ ಕರ್ನಾಟಕ ಭಾಗದ ಎತ್ತರದ ಪ್ರದೇಶ, ಸ್ವಚ್ಛ ಶುದ್ಧ ಗಾಳಿ ನೀಡುವ ಸುಂದರ ತಾಣ, ಬಯಲು ಸೀಮೆಯಲ್ಲಿ ಸಹ್ಯಾದ್ರಿ ಗಿರಿ ಶಿಖರಗಳನ್ನೋಲುವ ಪರ್ವತಗಳ ಶ್ರೇಣಿ. ನಮ್ಮ ಪಯಣ ಅದುವೇ ನಮ್ಮ ಸಂಜೀವಿನಿ ಕಪ್ಪತ್ತಗುಡ್ಡದ ಕಡೆ. ಹಸುರಿನ ಬನಸಿರಿಗೆ ಒಲಿದು ಸೌಂದರ್ಯ ಸರಸ್ವತಿ ಧಾರೆಗೆಳೆದು. ಜಿಲ್ಲೆಯಾದಂತಹ ಗದಗಿನಿಂದ ಸುಮಾರು 30 ಕಿಲೋಮೀಟರ್ ಇರೋ ಈ ಕಪ್ಪತ್ತಗುಡ್ಡಕ್ಕೆ ಸ್ವಂತ ವಾಹನದಿಂದಲೇ ಬರಬೇಕು. ಒಬ್ಬರಿಗೆ 25 ರೂಪಾಯಿ ಟಿಕೆಟ್, ಗಾಡಿಗೆ 50 ರೂಪಾಯಿ. ಹೀಗೆ ಕಪ್ಪತ್ತಗುಡ್ಡಕ್ಕೆ ಹೋಗೋದು. ಹೋಗೋಣ ಬನ್ನಿ. ಪ್ರಕೃತಿ ದ್ವಾರ. ದಟ್ಟ ಅರಣ್ಯದಲ್ಲಿ ಕಲ್ಲು ಮಣ್ಣಿನ ಕಿರಿದಾದ ಹಾದಿಯಲ್ಲೇ ಬೆಟ್ಟದ ತುದಿ ತಲುಪಬೇಕು. ಓಕೆ, ಇವಾಗ ಫೈನಲಿ ಕಪ್ಪತ್ತಗುಡ್ಡ ಮೇಲೆ ಬಂದಿದ್ದೀವಿ ನಾವು. ಇಲ್ಲಿ ಜಸ್ಟ್ ಪಾರ್ಕಿಂಗ್. ಇವಾಗ ನಾನು ಗಾಳಿಗುಂಡಿ ವ್ಯೂ ಪಾಯಿಂಟ್ ಇದೆ ಇಲ್ಲಿ, ಅದಕ್ಕೆ ತೋರ್ಸೋಕೆ ಹೋಗ್ತಾ ಇದ್ದೀನಿ. ಬನ್ನಿ ತೋರಿಸ್ತೀನಿ. ಅಲ್ಲಿ ಕೇಳೋಣ ಯಾವ ರೀತಿ. ಲೇಟ್ ಆಗಿಬಿಡುತ್ತೆ ಇವತ್ತು ನಾವು ಬಂದಿದ್ದು. ಹೆಸರೇನಿಂದ? ಸುಬ್ರಹ್ಮಣ್ಯ. ಎಷ್ಟನೇ ಕ್ಲಾಸ್? ಸಾಲಿಪುರ. ಇವತ್ತು ಸಂಡೇ ಅಲ್ಲ, ಅದಕ್ಕೆ ಬಂದಿನ. ಹಾಂ. ಟ್ರಕ್ಕಿಂಗ್ ಬಂದಿರಾ ಏನು ಎದ್ರಾಗ ಬಂದಿರಿ? ಎಲ್ಲಿಂದ ನಡ್ಕೊಂಬಂದಿರಿ? ಹೊಸಳ್ಳಿಯಿಂದ ನಡ್ಕೊಂಬಂದಿರಿ? ಓಕೆ, ಒನ್ ಬೆಸ್ಟ್ ವ್ಯೂ ಪಾಯಿಂಟ್. ಅದು ಮೇನ್ ವ್ಯೂ ಪಾಯಿಂಟ್ ಆ ಕಡೆ ಇದೆ. ಒಂದು ನೋಡಿ, ಮಧ್ಯಾಹ್ನ ಎಷ್ಟಾಗೈತೆ ಟೈಮ್? 1 ಗಂಟೆ ಆಗಿದೆ. ಗಾಳಿಗುಂಡಿ ಮೇನ್ ವ್ಯೂ ಪಾಯಿಂಟ್ಗೆ ಇವಾಗ ನಾವು ಹೋಗ್ತಾ ಇದ್ದೀವಿ. ಬಟರ್ಫ್ಲೈ ಸೆಲ್ಫಿ ಪಾಯಿಂಟಿಗೆ ಹೋಗ್ತಾ ಇದ್ದೀವಿ ಇವಾಗ. ಅಂದರೆ ಪಾತ್ರಗಿತ್ತಿದೊಂದು ಸ್ಟ್ಯಾಚ್ಯೂ ಮಾಡಿದ್ದಾರೆ, ಚಿಟ್ಟೆ ಮಾಡಿದ್ದಾರೆ. ಅಲ್ಲಿಂದ ಒಂದು ವ್ಯೂ ಇದೆ, ವ್ಯೂ ಪಾಯಿಂಟಲ್ಲಿ. ಅಲ್ಲಿಗೆ ಹೋಗ್ತಾ ಇದ್ದೀನಿ. ಇಲ್ಲೇ ಇದೆ ನೋಡಿ. ಓಕೆ, ಹೋಗೋಣ ಬನ್ನಿ. ಪಾತ್ರಗಿತ್ತಿ ವ್ಯೂ ಪಾಯಿಂಟ್. ಸುಮಾರು ವೀಕ್ಷಣಾ ಸ್ಥಳಗಳಿಂದ ಕಪ್ಪತ್ತಗಿರಿಯ ಸೌಂದರ್ಯವನ್ನು ಆನಂದಿಸಬಹುದು. ಕಪ್ಪತ್ತಗುಡ್ಡದ್ದು ವಿಶೇಷತೆ ಏನಪ್ಪ ಅಂದರೆ, ಕಾಡಂದರೆ ದೊಡ್ಡ ದೊಡ್ಡ ಮರಗಳಿದ್ದಾವೆ. ಇಲ್ಲಿ ಚಿಕ್ಕ ಚಿಕ್ಕ ಮರಗಳೇ ಔಷಧಿ ಗುಣಗಳನ್ನು ಹೊಂದಿರುವಂತಹ ಮರಗಳು. ನೋಡಿ, ಯಾವುದೇ ಆಗಲಿ ಒಂದು ದೊಡ್ಡದಾದಂತಹ ಗಿಡ ಮರಗಳು ಇಲ್ಲಿ ಸಣ್ಣ ಸಣ್ಣವು ಇದ್ದಾವೆ. ಗಾಳಿಗುಂಡಿ ವ್ಯೂ ಪಾಯಿಂಟ್, ಕಪ್ಪತ್ತಗುಡ್ಡದ್ದು ಮೇನ್ ವ್ಯೂ ಪಾಯಿಂಟಿಗೆ ಹೋಗ್ತಾ ಇದ್ದೀವಿ. ಕಪ್ಪತ್ತಗುಡ್ಡದ ಮುಖ್ಯ ವ್ಯೂ ಪಾಯಿಂಟ್ ಯಾವುದಪ್ಪ ಅಂದರೆ ಗಾಳಿಗುಂಡಿ ವ್ಯೂ ಪಾಯಿಂಟ್. ಇದನ್ನು ನೋಡಿದಾಗ, ಅಲ್ಲಿನ ಪ್ರಕೃತಿ ಸೊಬಗನ್ನು ಕಣ್ತುಂಬಿಸಿದಾಗ, ಅಲ್ಲಿನ ಜೋರಾಗಿ ಬೀಸುವ ತಣ್ಣನೆಯ ಗಾಳಿ ಅನುಭವಿಸುವುದೇ ಪುಣ್ಯ ಅಂತ ಹೇಳ್ಬೋದು. ಯಾವ್ರು ಸರ್? ಗದಗ. ನಮ್ದು ಕೊಪ್ಪಳ ಸರ್. ಹಾಂ, ಫಸ್ಟ್ ಟೈಮ್ ಬಂದಿರಿ ಸರ್? ಇಲ್ಲಿ ಲೋಕಲ್ ಅಂದ್ರೆ ಇವ್ರು ಫಸ್ಟ್ ಟೈಮ್ ಬಂದಾರ? ಹೌದಲ್ಲ? ಹಾಂ. ಇವಾಗ ಇಲ್ಲಿ ದಾರಿ ಮಾಡಿದಕ್ಕೆ ಅನುಕೂಲ ಆಗೈತಲ್ರಿ? ಟೂರಿಸಂ ಪ್ರವಾಸಿ ತಾಣ ಆಗಿ ಮಾಡ್ಯಾರ. ಕಪ್ಪತ್ತಗುಡ್ಡ ಸಂರಕ್ಷಣಾ ಅರಣ್ಯ ಪ್ರದೇಶ ಅಂತ ಇದು ಮೀಸಲು ಜಾಗ, ರಿಸರ್ವ್. ಇಂಡಸ್ಟ್ರಿ ಮಾಡಕ್ಕೆ ಪರ್ಮಿಷನ್ ಇಲ್ಲ. ನಾವ ಬಿತ್ತಿದ್ವಿ, ನಾವ ಬೆಳಿತಿದ್ವಿ. 30 ಕಿಲೋಮೀಟರ್ ಮಟ್ಟ ಹೋದದ್ದು ಇಂಡಸ್ಟ್ರಿ ಇದ್ದದ್ದು ಸಹಿತ ಬಂದ್ ಮಾಡಿ ಸರ್. ಹೌದು, ಬ್ಲಾಸ್ಟಿಂಗ್ ಮಾಡ್ತಾರೆ. ಕಪ್ಪತ್ತಗುಡ್ಡ 400ಕ್ಕೂ ಹೆಚ್ಚು ಔಷಧಿ ಗಿಡಗಳನ್ನು ಹೊಂದಿದ ಪ್ರದೇಶ. ಸಂಜೀವಿನಿ ಅಂತಲೂ ಕರೀತಾರೆ. ತೆರೆದ ಗಾಳಿಯ ಔಷಧಾಲಯ ಅಂತಲೂ ಕರೀಬಹುದು. ಅನೇಕ ವನ್ಯ ಮೃಗಗಳ, ಪ್ರಾಣಿ ಪಕ್ಷಿಗಳ ವಾಸಸ್ಥಳವಾಗಿದೆ. ಈ ಕಪ್ಪತ್ತಗಿರಿಯಲ್ಲಿ ಬಂಗಾರದ ಸಂಪತ್ತು, ಬಂಗಾರದ ನಿಕ್ಷೇಪಗಳು ದೊರಕಿದಾವೆ. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ ನಮ್ಮ ಕಪ್ಪತ್ತಗುಡ್ಡವನ್ನು, ಗದಗಿನ ಕಪ್ಪತ್ತಗುಡ್ಡವನ್ನು, ನಮ್ಮ ಬಯಲು ಸೀಮೆಯ ಸಹ್ಯಾದ್ರಿಯ ಪರ್ವತಗಳಿರುವ ಶ್ರೇಣಿಯನ್ನು ನೋಡಿದ್ರಲ್ಲ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಇಲ್ಲಾಂದರೆ ಡಿಸ್ಲೈಕ್ ಮಾಡಿ. ಬಾಯ್, ಟೇಕ್ ಕೇರ್, ಸಿ ಯು ಇನ್ ನೆಕ್ಸ್ಟ್ ವ್ಲಾಗ್.